ಎಂತ ನಗಾಡೋದು? ನೀನ್ ನನ್ ಪಂಚೆ ಉಟ್ಕೊಂಡ್ರೆ ನಾ ಸುಮ್ನಿರ್ಕತ್ತ? ಈ ಸೀರೆ ನನಗೆ ಕೊಡೋದಿಲ್ಲ, ಎಂತ ಮಾಡಕತ್ತೆ ಮಾಡಕ? ಥೂ, ಹೆಣ್ಮಕ್ಳ ತರ ಸೀರೆ ಉಡ್ತೀಯಲ್ಲ, ನಿಂಗೆ ನಾಚಿಕೆ ಆಗ್ತಿಲ್ಯಾ? ಅದೆಂತರ ಅದೇ ನನಗೆ ನೀನ್ ಪಂಚೆ ಕೊಡೋದಕ್ಕ ನಾನು ನಿನ್ ಸೀರೆ ಕೊಡೋದಿಲ್ಲ. ಏಯ್ ಸೀರೆ ಕೊಡ, ಆ ಸೀರೆಗೆ ಬೆಂಕಿ ಹಾಕಿ ಸುಟ್ಟು ಬಿಡ್ತಿ. ನೀ ಮುಟ್ಟು ಸೀರೆ ಒಂದೆ, ನಾಯಿ ಮುಟ್ಟದ್ ಮರ್ಕಿ ಒಂದೆ. ಛೀ, ನೀನು ಕೊಡ ಪಂಚೆ ನಾನು ಮಣ್ಣಲ್ಲ ಹೂತಾಕ್ತೆ. ಕೊಡ ಪಂಚೆನ ಪೀಠ ಪಂಚೆ ಕೊಡ. ಸೀರೆ ಕೊಡ ನನಗೆ. ಅದೇ ಪಂಚೆ ಕೊಡ, ಪಂಚೆ ಕೊಡ. ಸವಿತಾ, ಓಯ್ ಸವಿತಾ, ಓಯ್ ಸಿಂಗ್ಲಿಕಾ, ಪಂಚೆ ಎಲ್ಲಿದೆ ಮಾರಾಯ? ಓಯ್ ನೀನ್ ನಮ್ಮ ಕರೆದಿ ಹೋಗು. ಬಿಡ, ನನ್ನ ಸೀರೆ ಪಂಚೆ ಕೊಡೆ. ನೀ ಬಡಿತೇ ಈಗ ನನ್ನ ಪಂಚೆ ಕೊಡು. ಸಾರಿ, ಹೋಗ ಹೋಗ, ಸಾರಿ. ಯಾರಿದು? ಇದೆಂತ ಧರ್ಮ ಸಂಕಟ ನನಗೆ. ಶ್ರದ್ಧಾ ತನ್ನ ಬಗ್ಗೆ ಈ ವಿಷಯದಲ್ಲೆಲ್ಲ ಸುಳ್ಳು ಹೇಳ್ತಾಳ. ಯಾಕೆ ಅವಳಿಗೆ ಬೇಜಾರು ಮಾಡಿಸ್ ಕಳಿಸ್ಬಿಟ್ಟೆ ನಾನು? ದನಿಗಳು ಸುಖಕ್ಕೋಸ್ಕರ ನಾನು ಕಟ್ಕೊಂಡಿರೋ ಹೆಂಡ್ತಿನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನ ನಾನು? ಭುವಿ ಇಷ್ಟ ಇಲ್ಲ, ಅವನ ಮೇಲೆ ನಂಬಿಕೆ ಇಲ್ಲ ಅಂತಿದ್ರೆ ಬೇರೆ ಏನಾದರೂ ಆಪಾದನೆ ಹಾಕ್ಬೋದಿತ್ತು. ಎಲ್ಲ ಬಿಟ್ಟು ಇದನ್ನೇ ಯಾಕೆ ಹೇಳ್ತಿದ್ಲು? ಛೇ, ಸಾರಿ ಶ್ರದ್ಧಾ, ನನ್ನನ್ನು ಮತ್ತೆ ದೇವರು ಪರೀಕ್ಷೆ ಕೂರಿಸಿದ್ದಾನೆ. ಪ್ಲೀಸ್ ನೀನು ಬೇಜಾರು ಮಾಡ್ಕೋಬೇಡ. ಶ್ರದ್ಧಾ ಮೇಲೆ ಯಾರಾದರೂ ತಪ್ಪಾಗಿ ನಡ್ಕೊಂಡಿದ್ದು ಗೊತ್ತಾದರೆ ಅವ್ರನ್ನ ಸುಮ್ಮನೆ ಬಿಡ್ತೀನ ನಾನು. ಆದರೆ ಈಗ ಕೈ ಕಟ್ಕೊಂಡು ಹಾಕೂತಿದ್ದೀನಿ. ನನ್ನ ತಾಳ್ಮೆ ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಒಂದು ಗೊತ್ತಾಗ್ತಿಲ್ವಲ್ಲ. ನಾನು ಅತಿ ಉದ್ವೇಗಕ್ಕೆ ಒಳಗಾಗದೇ ಇದ್ದಿದ್ದೆ ಒಳ್ಳೇದಾಯ್ತು. ಈ ಟೈಮಲ್ಲಿ ರೋಷ ಆವೇಶಕ್ಕಿಂತ ತಾಳ್ಮೆ ಮೆಚುರಿಟಿ ಇಂಪಾರ್ಟೆಂಟು. ಇದನ್ನೆಲ್ಲ ನಾನು ಕಲ್ತಿದ್ದೆ ನಮ್ಮ ದನಿಗಳಿಂದ. ಅಂಥ ವಿಕೋಪಕ್ಕೆ ಹೋದರೆ ನನ್ನ ಶ್ರದ್ಧೆ ನಾನು ಕಾಪಾಡ್ಕೊಳ್ಳೋದೇ ಇರ್ತೀನ. ಇರೋದು ಇನ್ನು ಸ್ವಲ್ಪ ದಿನ. ನಾನು ಶ್ರದ್ಧಾ ಇಲ್ಲಿಂದ ಸಿಟಿಗೆ ಹೊರಡೋ ದಿನ ಹತ್ರ ಬಂದಾಯ್ತು. ಈಗ ಸಾವಧಾನದಿಂದನೇ ಎಲ್ಲ ನಿಭಾಯಿಸಬೇಕು ನಾನು. ಶ್ರದ್ಧಾ ಪ್ಲೀಸ್, ನನ್ನ ತಾಳ್ಮೆನ ನಿರ್ಲಕ್ಷ್ಯ ಅಥವಾ ಅಪನಂಬಿಕೆ ಅಂತ ಭಾವಿಸ್ಬೇಡ. ಹೈ, ಎಲ್ಲೇ ಹೋಗಿದ್ದೆ? ಅದು ಎಲ್ಲ ಕಡೆನೂ ಹೇಳಿ ಕೇಳಿ ಹೋಗೋಕ್ಕಾಗತ್ತಾ? ಹೇಯ್, ನಾನು ಇಲ್ಲಿಗೆ ಬಂದು ತುಂಬ ಹೊತ್ತಾಯ್ತು. ಆವಾಗಲಿಂದ ನಿನ್ನ ಕಾಣ್ತಾನೆ ಇಲ್ಲ. ಹೇಳೋಗಿದ್ದೆ? ವಾ, ನನ್ನನ್ನು ಸ್ವಂತ ಹೆಂಡತಿ ಥರ ಸ್ವೀಕಾರ ಮಾಡೋಂಗಿದೆ. ಏನು ಡಾರ್ಲಿಂಗ್, ಅಷ್ಟೊಂದು ಮಿಸ್ ಮಾಡ್ಕೊಂಡ್ಯಾ? ರಾತ್ರಿ ಎಲ್ಲೋ ಒಬ್ಬಳೇ ಹೋಗಿದ್ದಾಳೆ ಅಂತ ನೀ ಇಷ್ಟೊಂದು ಕಾಳಜಿ ತೋರಿಸ್ತೀಯಲ್ಲ, ತುಂಬ ಖುಷಿ ಆಯಿತು. ಏಯ್, ನೀನು ಹೊರಗಡೆ ಹೋಗಿ ಬೇರೆ ಏನಾದರೂ ಆಕ್ಟಿವಿಟಿ ಶುರು ಮಾಡ್ದೇನೋ ಅನ್ನೋ ಅನುಮಾನದಲ್ಲಿ ಕೇಳಿದ್ನೆ ಹೊರತು ಯಾವ ಪ್ರೀತಿನೂ ಇಲ್ಲ, ಕಾಳಜಿನೂ ಇಲ್ಲ ಅಂತ ಭ್ರಮೆ ಎಲ್ಲ ಇಟ್ಕೊಳ್ಳೇ ಬೇಡ. ನೀನು ಸುಮ್ಮನೆ ಪಿತ್ಕೋ. ಏಯ್ ಬಂದ್ರಲ್ಲೋ, ತಾಕತ್ತಿದ್ರೆ ಈ 1000 ವ್ಯಾಟ್ಸ್ ಕೇಬಲ್ ದಾಟಿ ನನ್ನ ಮುಟ್ರಿ. ಆಗಲ್ಲ ಬಿಡಿ. ಒಂದು ಕೆಲಸ ಮಾಡಿ, ಹೋಗ್ತಾ ಎಲ್ಲಾರ ಒಂದು ಬಳೆ, ಸೀರೆ, ಕುಂಕುಮ ಖರೀದಿ ಮಾಡಿ ಅಲ್ಲೇ ಎಲ್ಲಾರ ರೆಡಿ ಆಗಿ ನಿಮ್ಮ ಬಾಸ್ ಮುಂದೆ ಹೋಗಿ ನಿಂತ್ಕೊಳ್ಳಿ. ಚೆನ್ನಾಗಿರುತ್ತೆ. ಹೋಗ್ರೋ. ಓಹೋ, ಗೊತ್ತಾಯ್ತಾ? ಇವನ್ ಹೀರೋ, ನಾವು ಅದೇ ತಿಂತೀವಿ. ಇವಳು ಆರಾಮಾಗಿ ಆಮೇಲೆ ಅವನ ಮದ್ವೆ ಆಗ್ತಾಳಂತೆ. ಮರಿ 6 ಅಡಿ ಇದ್ಬಿಟ್ರೆ 6 ಜನ ಹೊಡಿಯಕ್ಕಾಗತ್ತಾ? ಬಂದಾರಿಗೆ ಹೋಗ್ತಾರೋ, ನಮ್ಮನ್ನು ತೊಂದರೆ ಕೊಡಬೇಡ. ಸರ್, ನಾನು ಏನು ಹೇಳ್ದೆ ಅಂತ ಈ ರೀತಿ ಬೈತಾ ಇರಾ? ನಾನು ಒಂದು ಮಾತು ಆಡಿಲ್ಲ ಸರ್. ನನಗೆ ಕೆಲಸ ಇದೆ ಸರ್, ಸೆಂಟ್ರಲ್ ಗೌರ್ಮೆಂಟ್ ಜಾಬು. ರೈಲ್ವೆ ಸ್ಟೇಷನ್ ಗೊತ್ತಲ್ಲ, ಅಲ್ಲಿ ಟಿಕೆಟ್ ಕೊಡೋದು. ಕೆಲ್ಸಕ್ಕೆ ಟೈಮ್ ಆಯ್ತು ಸರ್. ನಿಮ್ಮದೇನೋ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ನೀವು ಬಿಟ್ಟರೆ ನಾನು ಹೊರಡ್ಬಿಡ್ತೀನಿ ಸರ್. ನೋಡಿದ್ರೇನೋ ಪುಟ್ಟ ಫುಲ್ ಸೈಲೆಂಟ್ ಆಗೋದಾ? ಬಿಡ್ರ, ಇವತ್ತು ಫೈಟ್ ಮಿಸ್ ಆಯ್ತು.
ಹೋಗು ಪುಟ್ಟ, ರೈಲ್ಗೆ ಟೈಮ್ ಆಗೋಯ್ತು. ಹೋಗು ಬಿ ಪಿ ಊದೋಗು. ಸರ್, ಇವತ್ತು ಯಾಕೋ ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ. ಇಲ್ಲಿ ಯಾವುದೋ ಟ್ರೈನು ಟ್ರ್ಯಾಕ್ ತಪ್ಪಿ ಬಂದಿರೋಂಗಿದೆ. ಸೊ ಮೊದಲು ನಾನು ಪ್ರತಿಯೊಂದು ಬೋಗಿದು ನೆಟ್ಟು ಬೋಲ್ಟು ಎಲ್ಲ ಬಿಚ್ಚಿ ರಿಪೇರಿ ಮಾಡಿ ಒಬ್ಬೊಬ್ರಿಗೂ ಟಿಕೆಟ್ ಕೊಟ್ಟು ಕಳಿಸ್ತೀನಿ. ಪಿ ಪಿ ನೀವು ಊದ್ಬೋದು. ಅಂದರೆ ನೋಡಿ, ನನಗೆ ನನ್ನ ಬಗ್ಗೆ ಹೊಗಳ್ಕೊಳ್ಳೋಕ್ಕೆ ಇಷ್ಟನೇ ಇಲ್ಲ. ಜನ ನನ್ನನ್ನು ಆ ರೇಂಜ್ನಲ್ಲಿ ನೋಡ್ತಾರೆ. ಸ್ಟಾರ್ ಸ್ಟಾರ್ ಸೂಪರ್ ಸ್ಟಾರ್ ಅಂತಾರೆ. ಇನ್ ಕೆಲವರು ಸಿಂಪಲ್ ಆಗಿ ಏನಂತ ಕರೀತಾರೆ? ಜೆಕೆ. ಜೆಕೆ. ಸೂಪರ್ ಸ್ಟಾರ್ ಜೆಕೆನ ಇವಳ್ದೇ ಜಾಸ್ತಿ ಆಯ್ತು ಅನ್ಕೊಂಡಿದ್ವಿ, ನೀನು ಇನ್ನೂ ಜಾಸ್ತಿ ಆಯ್ತು. ಯಾರೋ ನೀನು? ಯಾವನು ನಾನು? ಗುಡ್ ಕ್ವಶನ್. ಒಂದು ಕೆಲಸ ಮಾಡಿ, ಮನೆಗೆ ಹೋಗಿ ನಿಮ್ಮ ಅಮ್ಮ, ನಿಮ್ಮ ಚಿಕ್ಕಮ್ಮ, ನಿಮ್ಮ ಅಜ್ಜಿ, ಹಾಗೆ ನಿಮ್ಮ ತಂದೆನೂ ಹೋಗಿ ಕೇಳಿ. ದಿನ ರಾತ್ರಿ ಊಟ ಆದಮೇಲೆ ನಿನಗಿಂತ ಜಾಸ್ತಿ ನನ್ನ ಮುಖ ನೋಡೋದು. ಅಷ್ಟೇ ಯಾಕೆ, ನಿಮ್ಮ ಹುಡುಗಿನೂ ಹೋಗಿ ಕೇಳು. ಮೋಸ್ಟ್ಲಿ ನಿಮ್ಮ ಹುಡುಗಿನೇ ನೆನೆಸ್ಕೊತಾ ಇರಬೇಕು. ಒಂದ್ಸತಿ ಫೋನ್ ಮಾಡಿ ಕೇಳು. ಏನೇ ಮಾಡ್ತಾ ಇದ್ಯಾ? ಹಲೋ ರೀ, ಥಿಯೇಟರ್ ಅಲ್ಲಿ ಇದೀನಿ. ನನ್ನ ಫೇವರಿಟ್ ಹೀರೋ ಜೆಕೆದು ಮೂವಿ ನೋಡ್ತಿದ್ದೀನಿ. ವಾವ್, ಹಿ ಇಸ್ ಸೂಪರ್ ಫ್ಯಾಬುಲಸ್, ಸಚ್ ಅ ಹ್ಯಾಂಡ್ಸಮ್ ಹೀರೋ. ಸರಿ, ಆಮೇಲೆ ಮಾಡು, ಡೋಂಟ್ ಡಿಸ್ಟರ್ಬ್ ಮೀ. ಬಾಯ್. ಕನ್ಫರ್ಮ್ ಆಯ್ತಾ? ಒಂದು ಕೆಲಸ ಮಾಡಿ, ನೀವು ಹೇಗೆ ಬಂದಿದ್ರೋ ಹಾಗೆ ವಾಪಸ್ ಹೋಗ್ಬಿಡಿ. ನಾಳೆ ಪೇಪರ್ನಲ್ಲಿ ಪುಡಿ ರೌಡಿಗಳ ಪುಡಿಗಟ್ಟಿದ ಜೆಕೆ ಅಂತ ಹೆಡ್ಲೈನ್ಸ್ ಬರೋದು ನನಗಂತೂ ಇಷ್ಟ ಇಲ್ಲ. ನಿಮ್ಗೇನಾದ್ರು? ಬಿಟ್ರೆ ಬೇಜಾನ್ ಮಾತಾಡ್ತಾ ಇರ್ತಾನೆ ಇವನಿಗೆ. ವಾಂಚು ದಣಿಗಳೇ, ಅದು ಎಂತ ಗೊತ್ತಿತ್ತಾ, ಶೂಟಿಂಗ್ನ ನೀವು ಒಂದ್ಸತಿ ಕಾಮಕ್ ಹ್ಯಾಂಗಿರ್ತು ಅಂತಂದರೆ ಆ ಜನ, ಆ ಲೈಟು, ಇಷ್ಟಿಷ್ಟಪ್ಪ ಲೈಟೆಲ್ಲ ಹಾಕಿರ್ತಾ, ಅಲ್ಲಿ ಜನ ವಿಜಿಲ್ ಹೊಡಿಯೋದು, ಆ ಡೈರೆಕ್ಟರ್ ಆ್ಯಕ್ಷನ್ ಹೇಳೋದು, ಆಮೇಲೆ ಕಟ್ ಅಂತ ಹೇಳೋದು, ಇವೆಲ್ಲ ಕಾಮಕ್ಕೆ ಎಂಥ ಮಜಾ ಇರುತ್ತೆ ಗೊತ್ತಿತ್ತಾ. ಸಣ್ಣಕ್ಕೆ ಪಕ್ಕರೆ ನಾವು ಒಂದ್ಸತಿ ಎಂತ ಮಾಡಿದ್ನಾಯ್ತು ಗೊತ್ತಿತ್ತಾ, ಹಿಂಗೆ ಬಂದಿದ್ದು ದಣಿಗಳೇ. ಅಲ್ಲಿ ಕೆಟ್ಟಿತ್ತು, ಅಜ್ಜನ ಮನೆಗೆ ಹೋಗಿದ್ನಾಯ್ತು. ಆಗ ಅವ್ನ ಅಜ್ಜನ ಜೇಬಿಂದ ನಾನು ₹2 ಕದ್ಕೊಂಡು ಪಿಕ್ಚರ್ ಕಾಂಬಿಕೆ ಅಂತ ಹೋಗಿದ್ದೆ. ಅಜ್ಜಂಗೆ ಆ ವಿಷಯ ಗೊತ್ತಾಗ ನಾನು ಹಿಡ್ಕೊಂಡು ಸಾಂಬ ಪಾರ್ತಿದ್ರು. ಆ ಪಿಕ್ಚರ್ ಕಂಡಿದ್ನಲ್ಲ, ಹಂಗಾಗಿ ಪಾರ್ತಿದ್ದು ನೋವೇ ಗೊತ್ತಾಗಲಿಲ್ಲ ನನಗೆ. ಓಹೋ, ಹಂಗಾರೆ ಇನ್ನೊಂದ್ಸಲ ನಿಂಗೆ ಪಟೇಲ್ ಮನೆ ಹಾಕಿದ್ದಲ್ಲ, ಪಿಕ್ಚರ್ ಕಾಮ್ಗೆ ಹೋಗ್ಬಿಡ, ಆಗ ನೋವೇ ಆತಿಲ್ಲ.